SITಯಲ್ಲಿ ಯಾರಿಗೆ ಪನಿಷ್ಮೆಂಟ್ ಕೊಟ್ಟಿದ್ದೀರಿ? ಎಷ್ಟು ಪರ್ಸೆಂಟಾದ ಪನಿಷ್ಮೆಂಟನ್ನು ಇದುವರೆಗೆ ಕೊಟ್ಟಿದ್ದೀರಿ? ಇದೊಂದು ಸಂಶಯಾಸ್ಪದವಾದಂಥ ವಿಚಾರ. ಮೊನ್ನೆ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಪಾಪದ ಕೊಡ ತುಂಬೋಗಿದೆ ಅಂತ. ಹೌದು, ಏನು ಸಮಾಜವಾಗಿ ನೋಡಬೇಕಿತ್ತು ಅಂತಾರೆ. ಅವರು ಆ ಥರದ ಹೇಳಿಕೆ ಬರ್ತಿದೆ ಅಂತಂದರೆ ಏನೋ ಇರ್ಬೋದು. ಅದನ್ನು ಕೂಡ ನಾವು ಗಮನಿಸಬೇಕು. ಯಾಕೆ ಅಂತ ಹೇಳಿದರೆ ಹೇಗೆಗೋ ಮಾತನಾಡುವ ಪ್ರಕ್ರಿಯೆಯನ್ನು ನಾವು ಬಿಡೋಣ. ಆಕೆ ಒಬ್ಬಳು ಹೆಣ್ಣು ಮಗಳಾಗಿರೋದ್ರಿಂದ, ಜಿಲ್ಲಾಧಿಕಾರಿ ಒಬ್ಬ ಹೆಣ್ಣು ಮಗಳಾಗಿರೋದ್ರಿಂದ ಹತಾಶ ಭಾವನೆಯಿಂದ ಈ ಮಾತು ಹೊರಟಿರ್ಬೋದು. ಗೌರವಾನ್ವಿತ ನ್ಯಾಯಾಲಯಗಳಲ್ಲಿ ಆ ಥರದ್ದು ಹತಾಶ ಮನೋಭಾವನೆಗಳು ಒಮ್ಮೊಮ್ಮೆ ಹೊರಟು ಬಿಡ್ತವೆ. ಅದನ್ನ ತಪ್ಪು ಅಂತ ಗ್ರಹಿಸಬಾರ್ದು. ನಾವು ಎಲ್ಲಕ್ಕಿಂತ ಹೆಚ್ಚಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭಾಳಷ್ಟು ಬೇಕಾದಂಥವರು ರೇವಣ್ಣವರು. ಅವ್ರದ್ದು ಕಂಠಸ್ಯ ಗಳಸ್ಯ ಸಂಬಂಧ. ಆದಾಗ್ಯೂ SIT ಕೊಟ್ಟಿರೋದ್ರಿಂದ ಅವ್ರಿಗೊಂದು ನಮಸ್ಕಾರ ಹೇಳ್ತಾ, ಆದರೆ SITಯ ರಚನೆಯನ್ನು ಮತ್ತಷ್ಟು ಬಿಗಿಗೊಳಿಸುವ ಪ್ರಕ್ರಿಯೆಯನ್ನು ಮಾಡಬೇಕಾಗಿತ್ತು. ಯಾಕೆಂದರೆ ಗ್ರಾಮೀಣ ಹೆಣ್ಣು ಮಕ್ಕಳೇ ಜಾಸ್ತಿ ಮತ್ತು ಅಧಿಕಾರಿಗಳೇ ಜಾಸ್ತಿ ನೊಂದಿರಬಹುದಾದ ಸಾಧ್ಯತೆಗಳನ್ನು ನಮ್ಮ ಮುಂದೆ ತೆರೆದಿಡ್ತಿವೆ ಅಂಕಿಅಂಶಗಳು ಅಥವಾ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು. ಏನಂತ ಹೇಳಿದರೆ ಈ ವಿಕೃತಿ ಇದೆಯಲ್ಲ, ಈ ವಿಕೃತಿಗೆ ನಾವು ಸರಿಯಾದ ಅಡ್ರೆಸ್ಸನ್ನು ಕೊಡಲಿಲ್ಲ ಅಂತ ಹೇಳಿದರೆ ಜಾತಿ ಕಾರಣದಿಂದಲೋ ಧರ್ಮ ಕಾರಣಗಳಿಂದಲೋ ಅವಮಾನಕ್ಕೊಳಗಾಗ್ತೇವೆ. ಇದು ಒಂದು ರಾಷ್ಟ್ರೀಯ ವಿಪತ್ತಿಗಿಂತಲೂ ದೊಡ್ಡ ವಿಪತ್ತು ಘಟಿಸಿದೆ. ಹಾಗಾಗಿ ರಾಷ್ಟ್ರೀಯ ವಿಪತ್ತನ್ನು ನೀವು ನಿರ್ವಹಣೆ ಮಾಡುವ ರೀತಿಯಲ್ಲೇ ಮಾಡಬೇಕು. ಗೌಪ್ಯತೆಯನ್ನು ಕಾಯಬೇಕು. ಯಾವ ಅಂಗನವಾಡಿಯವರಿಗೆ ನೀವು ನಿರ್ದೇಶನವನ್ನು ಕೊಟ್ಟಿದ್ದೀರಿ, ಆ ಗೌಪ್ಯತೆಯನ್ನು ಕಾಯಬೇಕು. ಕರ್ಕೊಂಬರುವವರು ಆ ಗೌಪ್ಯತೆಯನ್ನು ಕಾಯ್ಕೊಂಡು ಕರ್ಕೊಂಬರಬೇಕು ಅಂದರೆ ಅವರಿಗೆ ಟ್ರೈನಿಂಗ್ ಕೊಡಬೇಕು. ಅಕಾಡೆಮಿಕ್ ಆದಂಥ ಪರ್ಸನಾಲಿಟಿಗಳನ್ನ ಇನ್ವಾಲ್ವ್ ಮಾಡಬೇಕು. ಯೂನಿವರ್ಸಿಟಿಯ ಸೋಷಿಯಲ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಮಾಡಬೇಕು. ಮಾಸ್ಟರ್ ಆಫ್ ಸೋಷಿಯಲ್ ವರ್ಕರ್ನ ಇನ್ವಾಲ್ವ್ ಮಾಡಿಸ್ಬೇಕು. ಪ್ರಾಮಾಣಿಕ ಸಂಘ ಸಂಸ್ಥೆಗಳನ್ನ ಇನ್ವಾಲ್ವ್ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಸೋಲುವುದು ಖಚಿತತೆ, ಭಾರಿ ಖಚಿತತೆ. ಏನಂತ ಹೇಳಿದರೆ ಸುಪ್ರೀಂ ಕೋರ್ಟಿನ ಸೈಟೇಷನ್ ಪ್ರಕಾರ, ಸ್ವ ಇಚ್ಛೆ ಅನ್ನುವಂಥ ಒಂದು ಪ್ರಕ್ರಿಯೆಯಲ್ಲಿ ಅಷ್ಟು ಜನರು ಬಂದು ಹೇಳಿಬಿಟ್ರೆ ಏನು ಮಾಡ್ಕೋತೀರಿ? ಸಂತ್ರಸ್ತೆಯರು ಕಾಂಟ್ಯಾಕ್ಟ್ ಮಾಡಿದ್ರ ಸರ್? ಆನೆಸ್ಟಾಗಿ ಹೇಳಬೇಕು ಅಂದರೆ ಇದುವರೆಗೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಆದರೆ ವೇಗಾಗಿ ಮಾತಾಡಿದ್ದಾರೆ. ಫೋನ್ ಮಾಡೋದು, ನಾನು ಈ ಥರ ಸಮಸ್ಯೆಗೆ ಸಿಗಾಕೊಂಡಿದ್ದೀನಿ, ಆದರೆ ನನ್ನ ಹೆಸರು ಬರೋದು ಬೇಡ, ನಾನು ಹೆಂಗೆ ಹೇಳಬೇಕು, ಯಾವ ರೀತಿ ಹೋಗ್ಬೋದು ಅಂತ ಕೇಳಿದ್ದಾರೆ. ನಾವು ಎಲ್ಲ ರೀತಿಯಲ್ಲಿ ಹೇಳಿದ್ದೇವೆ. ನನ್ನ ಗಂಡ ತುಂಬ ದೊಡ್ಡ ಅಧಿಕಾರಿ, ನಾನೇನು ಮಾಡಲಿ ಅನ್ನುವಂಥದ್ದು ಒಬ್ಬರು ಕೇಳಿದ್ದಾರೆ. ಆನೆಸ್ಟಾಗಿ ಉನ್ನತ ಅಧಿಕಾರದಲ್ಲಿದ್ದಾರೆ, ಅವ್ರ ರೆಪ್ಯುಟೇಷನ್ನ ನಾನು ಡ್ಯಾಮೇಜ್ ಮಾಡಬೇಕಲ್ಲ. ಇನ್ನೊಬ್ಬರು ಮಿಲ್ಟ್ರಿಯಲ್ಲಿದ್ದಾರೆ. ಅದರಿಂದ ಸೈನಿಕನ ಹೆಂಡತಿಯಾಗಿ ನನ್ನ ಪರಿಸ್ಥಿತಿ ಎಂಥದ್ದು, ನಾನೇನು ಮಾಡ್ಬೋದು ಅಂತಲೂ ಕೇಳಿದ್ದಾರೆ. ಅವರ ಗೋಪ್ಯತೆಯನ್ನು ಸಂರಕ್ಷಿಸೋದು ಹೇಗೆ? ಯಾಕೆ ಅಂತ ಹೇಳಿದರೆ ಕಾನ್ಫಿಡೆನ್ಷಿಯಲ್ ಆಗಿರಲಿ ಅಂತೇಳಿ ನನಗೆ ಕೆಲವು ಮೆಸೇಜ್ಗಳನ್ನು ಮಾಡಿದ್ದಾರೆ. ಹಾಗಿದ್ದಾಗ ನನ್ನ ಗಂಡ ತುಂಬ ಒಳ್ಳೆಯವನು, ನಾನು ಮಾನಸಿಕವಾದಂಥ ಖಿನ್ನತೆಗೊಳಗಾಗಿದ್ದೇನೆ ಅಂದಾಗ ನೀವು ಈ ದೇಶವನ್ನು ಸಂರಕ್ಷಿಸಿದ ಸೈನಿಕನ ಹೆಂಡತಿಯನ್ನು ಬಿಡಲಿಲ್ಲ ಅಂತ ಆಗುತ್ತಲ್ಲ ಸರ್? ಅವರು ಅಧಿಕೃತವಾಗಿ ನಿಮ್ಮ ಮುಂದೆ ಬಂದರೆ ನೀವು ಅವ್ರ ಪರವಾಗಿ ಹೋರಾಟವನ್ನು ಅದೇ ನಾವು ಅವರಿಗೆ ಧೈರ್ಯವನ್ನು ಹೇಳಿದ್ದೇವೆ. ಆದರೆ ಅವರು ಏನು ಮಾಡ್ತಾರೆ ಗೊತ್ತಿಲ್ಲ. ಒಂದು ಪ್ರೊಸೆಸಿವ್ ಆದಂಥ ಗಂಡ ಆಗಿಬಿಟ್ರೆ, ನನ್ನ ಹೆಂಡತಿ ತಲೆ ಎತ್ತಿ ಬೇರೆಯವ್ರನ್ನ ನೋಡಬಾರ್ದು, ಅಂಗಡಿಗೆ ಹೋಗಬಾರ್ದು ಅನ್ನುವಂಥ ಗಂಡನಿಗೇನಾದರೂ ಈ ವಿಚಾರ ಗೊತ್ತಾದರೆ ಆಗ್ಬೋದಾದ ಪರಿಣಾಮ ಎಂಥದ್ದು? ಎಷ್ಟು ಖಿನ್ನತೆಗೊಳಗಾಗ್ತಾ ಇದ್ದಾರೆ. ಖಿನ್ನತೆಯನ್ನು ಸ್ಕೇಲಿಂಗ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಇವ್ರ ಮುಂದೆ ಬರೋದೇ ಇರಲಿ ಆಳದವ್ರ ಮುಂದೆ. ಆದರೆ ಖಿನ್ನತೆಗೊಳಗಾಗೋರ ಕಥೆ ಏನು? CBI ಅಲ್ಲ ಸರ್, ಭಾರಿ ಮುಖ್ಯವಾಗಿ ECಯನ್ನು ಪಾರ್ಟಿ ಮಾಡಬೇಕು, ಎಲೆಕ್ಷನ್ ಕಮಿಷನ್ನು ಪಾರ್ಟಿ ಮಾಡ್ತಾ EDಯನ್ನು ಗಮನಿಸಬೇಕು. ಯಾಕೆಂದರೆ ಅಲ್ಲಿಯ ಸಬ್ ರಿಜಿಸ್ಟ್ರಾರು, ಅಲ್ಲಿಯ ಪುರಸಭೆಯ ಅಧಿಕಾರಿಗಳು, ಅವರು ಎಲ್ಲರೂ ಕೂಡ ಈ CD ಒಳಗಡೆ ಇರ್ಬೋದು, ಇಲ್ಲದೆ ಒಂಥರ ಬೇರೆ. ಅದನ್ನು ನಾವು ಸ್ಪೆಸಿಫಿಕ್ಕಾಗಿ ಹೇಳ್ಬಾರ್ದು. ಯಾಕೆಂದರೆ
ಸಿಂಗ್ ಅವರು ಹೇಳಿರೋ ಪ್ರಕಾರ, SITಯ ಸಿಂಗ್ ಅವರು ಹೇಳಿರೋ ಪ್ರಕಾರ ಭಾಳಷ್ಟು ಅಧಿಕಾರಿಗಳಿದ್ದಾರೆ ಅಂದರೆ ಆ ಅಧಿಕಾರಿಗಳು ಮಾಡಿರಬಹುದಾದಂಥ ಫೇವರಿಸಮ್ ಇದೆಯಲ್ಲ, ಅದರಲ್ಲೂ ಈ ಕುಟುಂಬಕ್ಕೆ, ರೇವಣ್ಣನವರ ಕುಟುಂಬಕ್ಕೆ ಆ ಫೇವರಿಸಮ್ನ ತೆಗಿಬೇಕು. ಹಾಗಾಗಿ EDಯನ್ನು ಇನ್ವಾಲ್ವ್ ಮಾಡಬೇಕು. ಎಕನಾಮಿಕಲ್ ಅಫೆನ್ಸಸ್ ಏನಿದೆ ಆ ಡಿಪಾರ್ಟ್ಮೆಂಟು, ED ಡಿಪಾರ್ಟ್ಮೆಂಟು ಅದನ್ನು ಅಳವಡಿಸ್ಬೇಕು. ಈ ಬರೀ CBI ಆದರೆ ಮತ್ತೆ ಲೊಳ್ಳಲಟ್ಟೆ, ಏನೂ ಸಿಗಲ್ಲ ಸರ್. ಇಲ್ಲಿಯ ಪೊಲೀಸವರೇ ಅದಕ್ಕಿಂತ ದಕ್ಷವಾಗಿ ಕೆಲಸ ಮಾಡಿಬಿಡ್ತಾರೆ. ಆದರೆ ಈ ಮೂರನ್ನು ಟೈ ಅಪ್ ಮಾಡಬೇಕು. ಈಗಾಗಲೇ ಅಮಿತ್ ಶಾ ಅವರು ಹೇಳಿರೋದ್ರಿಂದ ಏನಂದರೆ ನಾರಿಯ ಶಕ್ತಿಯನ್ನು ನಾವು ಕಡೆಗಾಣಿಸಲು ಬರೋದಿಲ್ಲ ಅಂತೇಳಿ, ನಾರಿ ಶಕ್ತಿಯ ದುರ್ಬಲತೆಯನ್ನು ದುರ್ಬಲಗೊಳಿಸಿದಂಥವ್ರನ್ನ ಬಿಡಬಾರ್ದು. ಯಾಕೆ ಅಂತ ಹೇಳಿದರೆ ಈ ವಿಕೃತಿ ಡ್ರಗ್ಸಿಂದ ಆಗಿರುವಂಥದ್ದು. ಆ ಕಾರಣದಿಂದ ಸಮಗ್ರವಾಗಿ ಯೋಚಿಸಬೇಕು. ಮತ್ತು ಆ ಡ್ರೈವರ್ ಕುಟುಂಬಕ್ಕೆ, ಇವ್ರದ್ದು ರೇವಣ್ಣವರ ಹೆಂಡತಿಯ ಸೋದರತೆ ಕುಟುಂಬಕ್ಕೆ ನೀವು ಭದ್ರತೆಯ ಜೊತೆಗೆ ಪರಿಹಾರ ಧನವನ್ನು ಕೊಡಬೇಕು. ಮೆಕ್ಯಾನಿಕಲ್ಲೇ ಆದಂಥ ಇಂಜಿನಿಯರ್ ಆಗಿರೋದರಿಂದ, ಅವನೊಬ್ಬ ಬುದ್ಧಿವಂತನಾಗಿದ್ದರಿಂದ, ಬುದ್ಧಿವಂತಿಕೆಯಿಂದಲೇ ಈ ಥರದ ಸ್ಯಾಡಿಸ್ಟನ್ಸ್ ಅನ್ನುವಂಥದ್ದನ್ನು ಹೊರತಂದಿರೋದ್ರಿಂದ ನಾವು ಮತ್ತೆ ಯೋಚಿಸಬೇಕು. ಇಲ್ಲ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಿಂದ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತೇಳಿ ಇವರು ಮುಚ್ಚಾಕುವಂಥದ್ದು, ಅವರು ನಡೆಯುವಂಥದ್ದು ಮಾಡಿಬಿಡ್ತಾರೆ. ಡೀಪ್ ಫೇಕ್ ವಿಚಾರವನ್ನು ಇಟ್ಕೊಂಡು ಮಾಡಿಬಿಡ್ತಾರೆ ಬೇಕಾದರೆ. ಈಗ ಮೊನ್ನೆ ಅಷ್ಟೇ ನಮ್ಮ ಪ್ರಧಾನಮಂತ್ರಿಗಳು ಡೀಪ್ ಫೇಕ್ ಬಗ್ಗೆ ಭಾರಿ ಸ್ಟ್ರಾಂಗಾಗಿ ಹೇಳ್ತಾ ಇದ್ರು ಒಂದು ಇಂಟರ್ವ್ಯೂಲಿ, ಇತ್ತೀಚಿನ ದಿನಗಳಲ್ಲಿ ಡೀಪ್ ಫೇಕ್ ಅಂತ ಆ ಥರದ್ದು ಮಾಡಿಬಿಡುವ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ಪ್ರತಿ ವಿಡಿಯೋವನ್ನು ಕೂಡ ಆಸೆಟ್ ಟೆಸ್ಟ್ ಥರ ಫ್ರ್ಯಾಂಕ್ ಚೆಕ್ಗಳನ್ನ ಮಾಡಬೇಕು. ಫ್ರ್ಯಾಂಕ್ ಚೆಕ್ ಇಂಜಿನ್ ಮೂಲಕನೇ ಮಾಡಿಸ್ಬೇಕು. ಆಗ ಸತ್ಯಾಸತ್ಯತೆ ಬೆಳೆಯುತ್ತೆ. ಆದರೆ ನಮಗೆ ಸಿಕ್ಕಿರುವ ಈ ಒಂದು ಸತ್ಯ, ಅವ್ರ ಸೋದರತೆಯ ಸತ್ಯ ಏನಿದೆ, ಭವಾನಿ ರೇವಣ್ಣವರ ಸೋದರತೆಯ ಸತ್ಯ ಏನಿದೆ, ಅದನ್ನು ಇಟ್ಕೋಬೇಕು. ಇಲ್ಲ ಅಂತ ಹೇಳಿದರೆ ಅವನ ಡ್ರೈವರ್ಗೆ ಹೊಡೆದಿರುವ ಅಂಶದಲ್ಲಿ EDಯನ್ನು ಇಟ್ಕೋಬೇಕಾಗತ್ತೆ. CBI ಕೊಂದಕ್ಕೆ ಕೊಟ್ಟರೆ ಆಗೋದೇ ಇಲ್ಲ. ಸರ್, ಇದು ಒಂದು ಭಾಗ ಆದರೆ ಆ ಪೆನ್ ಡ್ರೈವ್ ಹಂಚಿಕೆ ಆಗಿರೋದು ಇನ್ನೂ ಕೂಡ ಗಂಭೀರವಾದದ್ದೇ ಆಗುತ್ತಲ್ವಾ? ಅದ್ರ ಬಗ್ಗೆ ಅವರು ಇನ್ನೊಬ್ಬರು ವಿಕೃತಿಗಳು ಬಿಡಿ, ಇದು ಇವೊಂದೊಂದು ವಿಕೃತಿ ಆದರೆ ನೋಡಿ, ಅಲ್ಲಿ ಹಸಿದಂಥವ್ರು ಬಂದಿರೋದು, ಗಂಡನ ಕಳ್ಕೊಂಡವ್ರು ಏನೋ ಕೆಲಸ ಕೊಡಪ್ಪ ಅಂದಾಗ ಇವತ್ತು ಅಯ್ಯೋ ನನ್ನ ಜೀವನ, ನನ್ನ ಹೊಟ್ಟೆ ಬಟ್ಟೆ ಕಟ್ಟೋದಾದರೆ ಇನ್ನು ಅಸಹಾಯಕರಾಗಿದ್ದಾಗ ಏನೋ ತೊಡಗಿಸ್ಕೊಂಬಿಟ್ಟಿರ್ತಾರಲ್ಲ, ಅವ್ರ ಜೀವನವನ್ನು ನರಕಕ್ಕೆ ತಳ್ಳಿದ ರೀತಿ. ಅವರು ಕೊಟ್ಟಿರೋ ತಪ್ಪು ಅಂತ ಹೇಳ್ತಾ ಇಲ್ಲ, ಆ ಮುಖದ ಮೇಲೆ ಏನಾದರೂ ಒಂದು ಕಪ್ಪುದನ್ನು ಬಳಸಬೇಕಾಗಿತ್ತು. ಆತ್ರ, ಎಲೆಕ್ಷನ್ನಿನ ಕಾರಣದ ಆತ್ರಗಳಿದೆಯಲ್ಲ, ಅದರಿಂದಾಗಿ ಅವ್ರಿಗೆ ಯಾರೂ ಬೇಡ ಸರ್. ಈ ಪ್ರಭುಗಳ ಕಷ್ಟಗಳು ಬೇಡವೇ ಬೇಡ. ಇವರು ಸೇವಕರಾಗಬೇಕಾದವರು. ಪ್ರಭುಗಳ ಅಂಗಾಂಗವನ್ನು ಮಾರಾಟ ಮಾಡ್ತಾರೆ ಅಂತ ಹೇಳಿದರೆ ಏನು ಹೇಳಬೇಕು? ಸಿದ್ಧಲಿಂಗಯ್ಯ ಅವ್ರದ್ದು ಒಂದು ಪದ್ಯ ನೆನಪು ಬರ್ತದೆ, ಅಂಗುಲ ಬೇಟೆಯಾಡಿದ ಅನ್ನೋ ರೀತಿಯಲ್ಲಿ. ಪ್ರಾಣಿ ಮನುಷ್ಯರ ಅಂಗುಲ ಬೇಟೆ ಆಡಿದ. ಆ ರೀತಿಯ ಅಂಗುಲಗಳನ್ನ ಬೇಟೆ ಮಾಡೋದು. ಪ್ರಾಣಿ ಮನುಷ್ಯರು ಒಂದೇ ಅಂಗುಲಗಳನ್ನ ಭೇಟಿ ಆಡುವಂಥ ಈ ವಿಕೃತಿ ಜನರ ಬಗ್ಗೆ ಹೇಳಲಿಕ್ಕೆ ಅಸಾಧ್ಯ. ಹಾಗಾಗಿ ಈ ಪೆನ್ ಡ್ರೈವನ್ನು ಮಾಸ್ಕ್ ಮಾಡದೆ ಹಂಚಿದಂಥವರು ಕೂಡ ಅಷ್ಟೇ ವಿಕೃತರು. ಇದನ್ನು ಯಾವ ಪದಗಳಿಂದಲೂ ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲದ ಮಾತು, ಯಾವ ಪದಗಳಿಂದಲೂ. ಈ ಹಂಚಿಕೆ ಬಗ್ಗೆ ಕಾನೂನು ಏನು ಹೇಳುತ್ತೆ? ಮತ್ತೆ ಸೈಬರ್ ಕ್ರೈಮ್ ಅದೇನು ಕಷ್ಟ ಅಲ್ಲ ಸರ್. 3 ದಿವಸದ ಹಿಂದ್ಲದ್ದು CC ಕ್ಯಾಮ್ರಾಗಳಿರ್ತವೆ, ಬಸ್ ಸ್ಟ್ಯಾಂಡಲ್ಲಿ, ಪಾರ್ಕಲ್ಲಿ ಎಸ್ತಿರ್ತಾನೆ, ಯಾವನೇ ಎಸಿತಾವನೆ ಅನ್ನೋದು ಪತ್ತೆ ಮಾಡೋಕ್ಕೇನು ಕಷ್ಟ ಏನಿಲ್ಲ, ಹೇಳ್ಕೊಂಬರ್ತಾರೆ. ಹಂಚಿಕೆ ಮಾಡಿದವನು ಯಾವನೋ ಒಬ್ಬ ಅಬ್ಬೆಪರ, ಯಾರಿಗೆ ತಂದು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿರಲ್ಲ, ಮತ್ತಾರೋ ಬಲಿಪಶು ಆಗ್ತಾರೆ. ಆ ಕಾರಣದಿಂದ ಸಮಗ್ರ ತನಿಖೆ, ನಾನು ನಿಮ್ಗೆ ಹೇಳಿದೆ, SIT ರಚನೆ ಆಗೋದು ಬೇರೆ ವಿಚಾರ. ಸೈಕಾಲಜಿಸ್ಟು, ಸೈಕ್ಯಾಟ್ರಿಸ್ಟು, ಸೈಬರ್ ಕ್ರೈಮ್ದ ಎಕ್ಸ್ಪರ್ಟೀಸು,
ಫ್ರ್ಯಾಂಕ್ ಚೆಕ್ ಮಿಷಿನ್ಸು ಇವೆಲ್ಲವನ್ನು ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ಈ ಅಸಹ್ಯವನ್ನು ಯಾವ ನಾಗರಿಕನೂ ಕ್ಷಮಿಸಲಾರ. ನಾನು ಅವನು ಮಾಡಿಲ್ವಲ್ಲ, ಈ ರಾಜಕೀಯ ವ್ಯಕ್ತಿ ಮಾಡಲಿವಲ್ಲ, ಹಂಗೆ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಆದರೆ ಯಾರೊಬ್ಬರೂ ಮಾಡದೇ ಇರುವ ವಿಕೃತಿಯನ್ನು ಮಾಡಿರೋದ್ರಿಂದ ನಾವು ಇದರ ವಿರುದ್ಧ ಜನ ನ್ಯಾಯಾಲಯಕ್ಕೆ ಹೋಗ್ತೇವೆ. ಇದನ್ನು ಸರಿಪಡಿಸ್ತಾರೆ ಅಂತ ಅಂದ್ಕೊಂಡಿದ್ದೇನೆ. SIT ಅವರು ಆ ಸರಿಪಡಿಸುವ ಪ್ರಕ್ರಿಯೆಯಲ್ಲಿ ನಿಮ್ಮ ಮೂಲಕವಾಗಿ ಒಂದು ಸಣ್ಣ ಕಾಂಟ್ರಿಬ್ಯೂಟ್ ಆಗಲಿ ಅನ್ನುವಂಥ ಮಾತುಗಳಿಗೋಸ್ಕರ ಈ ಮಾತನಾಡಿದ್ದೇವೆ. CBIಯಿಂದ ಈ ಬದನೆಕಾಯಿಯೂ ಆಗಲ್ಲ ಸರ್.